ओम गुरवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿಗೆ ಇಷ್ಟು ದಿನ ಗುರುಬಲ ಇತ್ತು. ಏಪ್ರಿಲ್ 30, 2024 ಸಿಂಹರಾಶಿಯವರಿಗೆ ಗುರುವಿನ ಪಂಚಮ ದೃಷ್ಟಿ ತುಂಬ ವಿಶೇಷವಾದ ಫಲ. ನಿಮ್ಮ ರಾಶಿಯಿಂದ ಗುರು 9ನೇ ಮನೆಯಲ್ಲಿದ್ದರು ಅಲ್ವಾ. ಹಾಗಾಗಿ ಸಿಂಹರಾಶಿಯವರು ಎಷ್ಟು ಅನುಕೂಲಗಳು ಪ್ರಾಪ್ತಿಯಾಯಿತು ಈ ವರ್ಷ ಎಲ್ಲ. ಆದರೂ ಆ ಸಿಂಹರಾಶಿಗೆ ಏನಾಗ್ತಾ ಇದೆ, ಈ ವರ್ಷ ಕ್ರೋಧಿನಾಮ ಸಂವತ್ಸರದಲ್ಲಿ ಏಪ್ರಿಲ್ 30, 2024 ಗುರುಬಲ ಅನ್ನುವಂಥದ್ದು ಹೋಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಗುರುಬಲ ಇಲ್ಲ. ಗುರುಬಲ ಇಲ್ಲ ಅಂದಮೇಲೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸ್ಲೋ ಆಗಕ್ಕೆ ಶುರು ಆಗುತ್ತೆ. ಸ್ಲೋ ಡೌನ್ ಅಂತ ಹೇಳ್ತೀವಿ. ರೀಚ್ ಆಗೋದು, ಗೋಲ್ ರೀಚ್ ಆಗೋದು ಸ್ವಲ್ಪ ವಿಳಂಬ ಆಗುತ್ತೆ. ನಿಮಗೆ ಗುರು ಬಂದು ಪಂಚಮಾಧಿಪತಿ ಕಣ್ರಿ. ಸಿಂಹರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನ, ಪೂರ್ವ ಪುಣ್ಯದ ಫಲ, ಅಪ್ಪ ಅಮ್ಮ ಅಜ್ಜಿ ತಾತ ಮಾಡಿರ್ತಕ್ಕಂಥ ಪುಣ್ಯವನ್ನು ಅನುಭವಿಸಬೇಕು ಅಂದ್ರೂ ಕೂಡ ಗುರು ಅನುಗ್ರಹ ಬೇಕು. ಹಾಗೆ ಸಂತಾನ ಆಗಬೇಕಾದ್ರೆ ನಿಮಗೆ ಗುರು ಅನುಗ್ರಹ ಬೇಕು. ಸಂತಾನ ಸ್ಥಾನಾಧಿಪತಿನೂ ಪಂಚಮಾಧಿಪತಿ ಗುರು, ಅದೃಷ್ಟಕ್ಕೆ ಅಧಿಪತಿನೂ ಗುರು, ಆಯುಷ್ಯಕ್ಕೆ ಅಧಿಪತಿನೂ ಗುರು, ಅಷ್ಟಮಾಧಿಪತಿ. ಹೀಗೆಲ್ಲ ನಾವು ನೋಡಿದಾಗ ಏನಾಗುತ್ತೆ, ಗುರುವಿನ ಅನುಗ್ರಹ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಸಂಪೂರ್ಣ ಬೇಕಾಗುತ್ತೆ. ನೋಡಿ, ನಿಮ್ಮ ಮೂಲ ಜಾತಕದಲ್ಲೇನಾದರೂ ಗುರು ಚೆನ್ನಾಗಿದ್ದು ಬಿಟ್ರೆ ಯಾವ ಟೆನ್ಷನು ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಆಗಿ ಮೂಲ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅನ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಗೋಚಾರದಲ್ಲಿ ಚೆನ್ನಾಗಿಲ್ಲ ಅಂದರೆ ಅಭಿವೃದ್ಧಿ ಅನ್ನೋದು ನಿಮಗೆ ಮರೀಚಿಕೆ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಳ್ಳಿ. ಅದರ ಜೊತೆಗೆ ಸಿಂಹರಾಶಿಯವರಿಗೆ ಗುರು ಗೋಚಾರ ಫಲ ನಿಮಗೆ ಈ ವರ್ಷ ಅಷ್ಟೊಂದು ಉತ್ತಮವಾಗಿಲ್ವಾದ್ರಿಂದ ಖಂಡಿತವಾಗಲೂ ನೀವು ಪೂಜೆಯನ್ನು ಮಾಡಿಸ್ಕೊಂಡು ಹೋಮವನ್ನು ಮಾಡಿಸ್ಕೊಳ್ಳುವಂಥದ್ದು ಖಂಡಿತವಾಗ್ಲೂ ಬೇಕಾಗಬಹುದು. ಯಾಕೆಂದರೆ ಸಿಂಹರಾಶಿಯವರಿಗೆ ಗುರು ಬಲ ಇತ್ತು ಅಂತಂದರೆ ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಶಿಖರದ ಎತ್ತರಕ್ಕೆ ನೀವು ಸೇರೋದ್ರಲ್ಲಿ ಸಂದೇಹನೇ ಇಲ್ಲ. ಹಾಗಾಗಿ ಗುರುವಿನ ಅನುಗ್ರಹಕ್ಕೋಸ್ಕರ ನೀವು ಹುಡುಕಾಡಬೇಕಂದ್ರೆ ನಿಮ್ಮ ಜಾತಕದಲ್ಲಿ ಏನಿದೆ ಅಂತ ನೋಡ್ಕೊಳ್ಳಿ. ಗುರುವಿನ ಫಲ ನಿಮಗೆ ಸಿಗಲಿ ಅಂತ ವಿಶೇಷವಾಗಿ ಫಲವನ್ನು ಅನುಭವಿಸ್ಬೋದು. ಆದರೂ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಬಲಿಷ್ಠವಾಗಿಲ್ಲದಿದ್ದರೆ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಳ್ಬೇಕು. ಜನ್ಮ ಜಾತಕದಲ್ಲೇನಾದರೂ ಗುರು ಬಲಹೀನನಾಗಿದ್ದರೆ ಅಂಥವರು, ಅಥವಾ ಗೋಚಾರದ ಗುರು ಮತ್ತಷ್ಟು ನಿಮಗೆ ಫಲ ಕೊಡಬೇಕಾದ್ರೆ ನೀವು ಏಪ್ರಿಲ್ 30ನೇ ತಾರೀಕು ನಿಮ್ಮ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಗುರುಶಾಂತಿ ಎನ್ನುವಂಥದ್ದು ಮಾಡ್ತಾರೆ. ಗುರುಶಾಂತಿ ಮಾಡುವಂಥ ವಿಧಾನ ಬಹಳ ಸ್ಪಷ್ಟವಾಗಿರುತ್ತೆ. ಗುರುಶಾಂತಿ ಅನ್ನುವಂಥದ್ದು ನಿಮ್ಮ ಗೋತ್ರ, ನಕ್ಷತ್ರ, ಹೆಸರು, ರಾಶಿಯನ್ನು ಸಂಕಲ್ಪ ಮಾಡಿ ಹೋಮವನ್ನು ಮಾಡುವಂಥದ್ದು ಗುರುಶಾಂತಿ ಹೋಮ. ಹಾಗಾಗಿ ಈ ಗುರುಶಾಂತಿ ಹೋಮ ಪ್ರಪ್ರಥಮ ಬಾರಿಗೆ ನಮ್ಮಲ್ಲಿ ನಾವು ಮಾಡ್ತಾ ಇರುವಂಥ ಒಂದು ವಿಶೇಷವಾದಂಥ ಸಂಕಲ್ಪ. ನಿಮಗೆ ಗುರುವಿನ ಒಂದು ಅನುಗ್ರಹ ಬೇಕಾ? ಹಾಗಾದರೆ ನಾವು ಈ ಏಪ್ರಿಲ್ 30ನೇ ತಾರೀಕು ಗುರು ಗೋಚಾರದ ಅಂಗವಾಗಿ ಗಣಪತಿ ಪೂಜೆ, ಪುಣ್ಯಾಹ, ಮಹಾಸಂಕಲ್ಪ, ಕಲಶಸ್ಥಾಪನೆ, ವೇದಿಕಾರ್ಚನೆ, ನವಗ್ರಹ ಮಂಡಲಾರಾಧನೆ, ಗುರುಗ್ರಹಕ್ಕೆ ಜಪ ಹಾಗೂ ಚತುರ್ದ್ರವ್ಯದಲ್ಲಿ ಸಹಸ್ರ ಸಂಖ್ಯ 1008 ಸಂಖ್ಯೆಯ ಆಹುತಿ ಸ್ವಾಹಾಕಾರವನ್ನು ಗುರುಗೆ ವಿಶೇಷವಾಗಿ ಸಮರ್ಪಣೆ ಮಾಡಿ, ನವಗ್ರಹ ಹೋಮ ಮಾಡಿ, ಅಷ್ಟದಿಕ್ಪಾಲಕ ಇತ್ಯಾದಿ ಹೋಮಗಳನ್ನು ಮಾಡಿ, ಮಹಾಪೂರ್ಣಾಹುತಿಯನ್ನು ಸಮರ್ಪಣೆ ಮಾಡಿ ಪ್ರಸಾದವನ್ನು ಎಲ್ಲರಿಗೂ ವಿನಿಯೋಗ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಒಬ್ಬರಿಗೆ 333 ರೂಪಾಯಿ ಅನ್ನುವಂಥ ಒಂದು ಕ್ರಮಾಂಕದ ದಕ್ಷಿಣೆಯನ್ನು ನೇಮಿಸಿಕೊಂಡಿದ್ದೇವೆ. 3 ಅಂತಂದರೆ ನ್ಯೂಮರಾಲಜಿ ಪ್ರಕಾರ ಗುರು ಅಂತ ಅರ್ಥ. ಹಾಗಾಗಿ 333 ರೂಪಾಯಿ ಒಂದು ಗೋತ್ರ, ನಕ್ಷತ್ರ, ರಾಶಿ, ಹೆಸರಿಗೆ ಸಂಕಲ್ಪ ಮಾಡಿಸಿ ನಿಮ್ಮ ಮನೆಗೆ ಆ ಭಗವಂತನ ಪೂಜೆಯ ರಕ್ಷೆಯ ಪ್ರಸಾದವನ್ನು ಕೊರಿಯರ್ ಮುಖಾಂತರ ಕಳಿಸಲಾಗುತ್ತೆ. ಹಾಗಾಗಿ ನಿಮಗೇನಾದರೂ ಗುರುವಿನ ಒಂದು ಶಾಂತಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ನಮ್ಮಲ್ಲೇ ಮಾಡಿಸ್ಬೇಕು ಅಂತಿಲ್ಲ. ನಿಮ್ಮ ಅಕ್ಕಪಕ್ಕದ ದೇವಸ್ಥಾನದಲ್ಲಿ ಎಲ್ಲಾದರೂ ಮಾಡಿದ್ರೆ ಸಂತೋಷ, ಅಲ್ಲೇ ನೀವು ಮಾಡಿಸಿ.
ಅಕಸ್ಮಾತ್ ಯಾರೂ ಗೊತ್ತಾಗ್ಲಿಲ್ಲ ಗುರುಗಳೇ ನೀವು ಮಾಡ್ತಾ ಇದ್ದೀರಲ್ಲ ಮಾಡಿ ಅಂತ ಹೇಳೋದಾದ್ರೆ ಪ್ರತಿಯೊಬ್ರು ಕೂಡ ಎಷ್ಟು ಜನ ಬೇಕಾದ್ರೂ ಇದರಲ್ಲಿ ಪಾಲ್ಗೊಳ್ಬಹುದು. ಒಬ್ಬರಿಗೆ 333 ರೂಪಾಯಿ ಚಾರ್ಜ್ ಆಗುತ್ತೆ. ನಿಮಗೆ ಕೆಳಗಡೆ ಕಾಣ್ತಾ ಇರತಕ್ಕಂಥ 3 ನಂಬರ್ಗಳಿರುತ್ತೆ, ಅದು ನಮ್ಮ ಆಫೀಸ್ ನಂಬರು. ಆ 3 ನಂಬರಲ್ಲಿ ಯಾವುದಾದ್ರೂ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತ ಅದರ ಡೀಟೇಲ್ಸ್ ಅನ್ನು ನಿಮಗೆ ತಿಳಿಸ್ತಾರೆ. ತಿಳಿಸಿ ನಿಮಗೆ ಸ್ಕ್ಯಾನರ್ ಅಥವಾ ಫೋನ್ ಪೇ ಅಥವಾ ಗೂಗಲ್ ಪೇ ನಂಬರ್ ಕಳಿಸ್ಕೊಡ್ತಾರೆ. ಅದಕ್ಕೆ ನೀವು 333 ರೂಪಾಯಿಯನ್ನು ಪೇ ಮಾಡಿದ್ರೆ ಅದು ಪೇ ಆದ ನಂತರ ನಿಮ್ಮ ಗೋತ್ರ ನಕ್ಷತ್ರ ರಾಶಿ ನೀವು ಕಳಿಸ್ಕೊಟ್ರೆ ಅದನ್ನು ನಾವು ಸಂಕಲ್ಪವನ್ನು ಮಾಡ್ತೀವಿ. ಈ ಸಂಕಲ್ಪವನ್ನು ನೀವು ನೇರವಾಗಿ ಯೂಟ್ಯೂಬ್ ಲೈವಲ್ಲಿ, ಫೇಸ್ಬುಕ್ ಲೈವಲ್ಲಿ ಕಾಣಬಹುದು. ವಿಶೇಷವಾಗಿ ಪುರೋಹಿತರು ಈ ಒಂದು ಸಂಕಲ್ಪವನ್ನು ಮಾಡಿ ಹೋಮವನ್ನು ಮಾಡುವಂಥ ಸಂಪೂರ್ಣ ವಿಡಿಯೋನ ನೀವು ಲೈವಲ್ಲಿ ವಾಚ್ ಮಾಡ್ಬೋದು. ಪ್ರತಿಯೊಬ್ಬರದು ಸಂಕಲ್ಪ ಆಗುತ್ತೆ. ಖುದ್ದಾಗಿ ನಾನೇ ಕುಳಿತುಕೊಂಡು ಹೋಮಕ್ಕೆ ಪ್ರಧಾನ ಆಹುತಿಯನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಒಂದು ಮನಸ್ಸಿನಲ್ಲಿ ಈ ಗುರು ಗೋಚಾರದ ಫಲದ ಅಂಗವಾಗಿ ಮಾಡಿಸಬೇಕಾಗಿರ್ತಕ್ಕಂಥ ಪೂಜೆ ನಿಮಗೇನಾದರೂ ಆಸೆ ಇದ್ದರೆ ಖಂಡಿತವಾಗ್ಲೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಖುದ್ದಾಗಿ ನಾನೇ ಮಾಡಿಸಿ ನಿಮಗೆ ಪ್ರಸಾದವನ್ನು ಕಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನೀವು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.